ನನ್ನ ಹೆಸರು ರಾಜೇಶ್ವರಿ, ವಯಸ್ಸು 36. ನನಗೆ ಮನೆಯಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದರು. ಹಾಗೆ ನನಗೆ ಒಬ್ಬಳೇ ಮಗಳು, ಅವಳಿಗೆ 19 ವರ್ಷ. ನಮ್ಮ ಊರು ದಾವಣಗೆರೆ, ಆದರೆ ನಾನು ಮದುವೆಯಾಗಿದ್ದು ಮೈಸೂರಿಗೆ. ನನ್ನ ಗಂಡ ನನ್ನ ಮಗಳಿಗೆ 12 ವರ್ಷ ಇದ್ದಾಗಲೇ ತೀರಿ ಹೋದರು. ನಾನು ಒಬ್ಬಳೇ ನನ್ನ ಮಗಳನ್ನು ಸಾಕಿ ಬೆಳೆಸಿದೆ. ಮಗಳು ಪಿಯುಸಿ ಮುಗಿಸಿ ಮನೆಯಲ್ಲಿದ್ದಾಳೆ. ಈಗ ಅವಳಿಗೆ ಮದುವೆ ಮಾಡಲು ಹುಡುಗನನ್ನು ನೋಡುತ್ತಿದ್ದೀನಿ. ಸುಮಾರು 5 ಹುಡುಗರನ್ನು ನೋಡಿದ ನಂತರ ಒಬ್ಬ ಹುಡುಗ ಫಿಕ್ಸ್ ಆದ. ಆತನ ಹೆಸರು ಸತೀಶ್. ಆತನು ಕೂಡ ಮೈಸೂರಿನವನೇ. ಅವನ ವಯಸ್ಸು 29 ಆಗಿತ್ತು. ಅವನು ಅವರ ಮನೆಯಲ್ಲಿ ಒಬ್ಬನೇ ಮಗನಾಗಿದ್ದ. ನನ್ನ ಮಗಳಿಗೆ ಇವನು ಒಳ್ಳೆಯ ಜೋಡಿ ಎಂದು ನನಗೆ ಅನಿಸಿತು. ಒಳ್ಳೆಯ ಆಸ್ತಿ ಅಂತಸ್ತು ಎಲ್ಲ ಇದೆ. ಹಾಗಾಗಿ ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದೆ. ಹೀಗಾಗಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ಖರ್ಚು ಮಾಡಿ ಒಂದು ದೊಡ್ಡ ಮದುವೆ ಚಿತ್ರದಲ್ಲಿ ಮದುವೆ ಮಾಡಿ ಮುಗಿಸಿದೆ. ನಂತರ ಅವರ ಮನೆಗೆ ನನ್ನ ಮಗಳು ಪಾದಾರ್ಪಣೆ ಮಾಡಿದಳು. ನನ್ನ ಮಗಳು ತುಂಬಾ ಭಯ ಪಡುತ್ತಿದ್ದಳು. ಅವಳಿಗೆ ನಾನು ಧೈರ್ಯ ತುಂಬಿ ಅವರ ಮನೆಗೆ ಕಳುಹಿಸಿದೆ. ನನ್ನ ಅಳಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಅವನಿಗೆ ಆಫೀಸ್ ಕೆಲಸಕ್ಕಿಂತ ಮನೆಯಲ್ಲೇ ಕೆಲಸ ಇರುತ್ತಿತ್ತು. ಹೀಗಾಗಿ ಅವರು ಆಫೀಸ್ಗಿಂತ ಮನೆಯಲ್ಲೇ ಜಾಸ್ತಿ ಇರುತ್ತಿದ್ದರು. ನಾನು ಅವರಿಬ್ಬರನ್ನೂ ಪ್ರಸ್ತದ ಶಾಸ್ತ್ರಕ್ಕೆ ನಮ್ಮ ಮನೆಗೆ ಕರೆದೆ. ನನ್ನ ಅಳಿಯ ಮಗಳು ಮನೆಗೆ ಬಂದರು. ನಾನು ಅವರಿಬ್ಬರನ್ನೂ ಶಾಸ್ತ್ರಕ್ಕೆ ಕೂರಿಸಿದೆ. ನಂತರ ಶಾಸ್ತ್ರ ಎಲ್ಲ ಮುಗಿದ ನಂತರ ಇಬ್ಬರನ್ನು ಪ್ರಸ್ತದ ಕೋಣೆಗೆ ಕಳುಹಿಸಿ ನಾನು ಮನೆಯಿಂದ ಆಚೆ ಮಲಗಿಕೊಂಡೆ. ನಂತರ ಸಮಯ 12ಕ್ಕೆ ಜಾರಿತು. ಮನೆಯಿಂದ ಯಾವುದೇ ಶಬ್ದ ಕೂಡ ಬರುತ್ತಿರಲಿಲ್ಲ. ನನಗೆ ಅನುಮಾನ ಬಂದು ರೂಮಿನ ಕಿಟಕಿಯ ಹತ್ತಿರ ಹೋದೆ. ಕಿಟಕಿ ಓಪನ್ ಆಗಿತ್ತು. ನಾನು ಇಣುಕಿ ನೋಡಿದೆ. ನನ್ನ ಅಳಿಯ ಮಗಳು ಇಬ್ಬರು ದೂರ ದೂರ ಮಲಗಿದ್ದರು. ನಾನು ಯೋಚಿಸಿದೆ, ಇವರಿಬ್ಬರ ಮಧ್ಯೆ ಏನೂ ಆಗಿಲ್ವಾ ಅಂತ. ನಂತರ ನಾನು ಹೋಗಿ ಮಲಗಿಕೊಂಡೆ. ಬೆಳಿಗ್ಗೆ ಆಯಿತು. ನಾನು ಮನೆ ಬಾಗಿಲನ್ನು ಬಡಿದೆ. ಮಗಳು ಬಂದು ಬಾಗಿಲನ್ನು ತೆರೆದಳು. ಅವಳು ರಾತ್ರಿ ಹೇಗೆ ಅಲಂಕಾರ ಮಾಡಿದಳು, ಬೆಳಿಗ್ಗೆಯೂ ಕೂಡ ಹಾಗೆ ಇದ್ದಳು. ಅವಳಲ್ಲಿ ಏನು ಬದಲಾವಣೆ ಇರಲಿಲ್ಲ. ನನಗೆ ತುಂಬಾ ಅನುಮಾನ ಬಂದಿತು. ನಾನು ಮಗಳಿಗೆ ಈ ವಿಷಯವನ್ನು ಕೇಳೋಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೆ. ನಂತರ ಅಳಿಯ ಮಗಳು ಇಬ್ಬರು ಅವರ ಮನೆಗೆ ಹೊರಟರು. ನಾನು ಧೈರ್ಯ ಮಾಡಿ ನಾಚಿಕೆಯನ್ನು ಬಿಟ್ಟು ನನ್ನ ಮಗಳನ್ನು ಕರೆದು ಕೇಳಿದೆ, ರಾತ್ರಿ ಏನೂ ಆಗಿಲ್ವ ಮಗಳೇ ಅಂದೆ. ಅದಕ್ಕೆ ಅವಳು ಸ್ವಲ್ಪ ಸಮಯ ಮೌನವಾಗಿದ್ದಳು. ಏನೂ ಹೇಳುತ್ತಿರಲಿಲ್ಲ, ಭಯಪಡುತ್ತಿದ್ದಳು. ಆಗ ನಾನು ಅವಳಿಗೆ ಹೇಳಿದೆ, ನೋಡಮ್ಮ, ಏನು ಭಯಪಡಬೇಡಿ. ನಾನು ನಿನ್ನ ಅಮ್ಮ. ನನ್ನ ಹತ್ತಿರ ಹೇಳೋಕೆ ನಾಚಿಕೆ ಗೀಚಿಕೆ ಎಲ್ಲ ಬೇಡ, ಆಯ್ತಾ? ನೀನು ಏನೇ ಇದ್ದರೂ ನನ್ನ ಹತ್ತಿರ ಹೇಳಿಕೋಬೇಕು ಕಂದ. ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ? ನಿನಗೆ ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ಅಂದೆ. ಆಗ ನನ್ನ ಮಗಳು ಹೇಳಿದಳು, ಇಲ್ಲಮ್ಮ, ರಾತ್ರಿ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ ಅಮ್ಮ. ಅವರಿಗೆ ಇದೆಲ್ಲ ಇಷ್ಟ ಇಲ್ವಂತೆ. ನಾನು ಅದಕ್ಕೆ ಅವರಿಗೆ ಕೇಳಿದೆ, ಯಾಕೆ ಇಷ್ಟ ಇಲ್ಲ ನಿಮಗೆ ಅಂತ. ಅದಕ್ಕೆ ಅವರು ಏನೂ ಹೇಳಲಿಲ್ಲ ಅಮ್ಮ, ಸುಮ್ಮನೆ ಹಾಗೆ ಮಲ್ಕೊಬಿಟ್ರು. ನಾನು ಹಾಗೆ ಮಲಗಿಕೊಂಡೆ ಅಮ್ಮಷ್ಟೇ ಅಂದಳು. ಅದಕ್ಕೆ ನಾನು ಹೇಳಿದೆ, ಹೌದಾ, ಸರಿ ಆಯ್ತು. ಈಗ ನೀನು ನಿಮ್ಮ ಅತ್ತೆ ಮನೆಗೆ ಹೊರಡು. ಮುಂದೆ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂದೆ. ಅದಕ್ಕೆ ಅವಳು ಸರಿ ಆಯ್ತು ಅಮ್ಮ, ನಾನು ಹೋಗುತ್ತೀನಿ ಅಂತ ಅಲ್ಲಿಂದ ಮಗಳು ಅಳಿಯ ಇಬ್ಬರು ಹೊರಟರು. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮದುವೆಗೆ ಅಂತ ಹಾಕಿದ್ದ ಚಪ್ಪರವನ್ನು ಬಿಚ್ಚುತ್ತಾ ಕುಳಿತಿದ್ದೆ. ಆದರೆ ಅದು ನನ್ನೊಬ್ಬಳ ಕೈಯಲ್ಲಿ ಸಾಧ್ಯವಿರಲಿಲ್ಲ. ಅದೇ ಸಮಯಕ್ಕೆ ನನ್ನ ಮಗಳು ಫೋನ್ ಮಾಡಿದಳು. ಅಮ್ಮ, ಏನ್ ಮಾಡ್ತಿದ್ದೀಯಾ ಅಂದಳು. ನಾನು ಅದಕ್ಕೆ ಚಪ್ಪರ ತೆಗೆಯುತ್ತಿದ್ದೀನಿ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ಅದು ನಿನ್ನೊಬ್ಬಳೇ ಮಾಡೋಕೆ ಆಗಲ್ಲ ಅಮ್ಮ, ಮನೆ ಹತ್ತಿರ ಬೇರೆ ಯಾರಾದರೂ ಇದ್ದರೆ ಕರ್ಕೋ ಅಂದಳು. ನಾನು ಹೇಳಿದೆ, ಇಲ್ಲ ಮಗಳೇ, ಮನೆ ಹತ್ತಿರ ಬೇರೆ ಯಾರೂ ಇಲ್ಲ. ಇವತ್ತು ಗುರುವಾರ ಅಲ್ವಾ, ಎಲ್ಲಾ ಕೆಲಸಕ್ಕೆ ಹೋಗಿರುತ್ತಾರೆ. ಭಾನುವಾರ ಆಗಿದ್ರೆ ಯಾರಾದರೂ ಸಿಕ್ಕಿರುವರು. ಆದರೆ ಭಾನುವಾರ ಚಪ್ಪರ ಬಿಚ್ಚು ಹಾಗಿಲ್ಲ ಕಣವ್ವ, ಅದಕ್ಕೆ ಒಬ್ಬಳೇ ತೆಗೆದಿದ್ದೀನಿ ಅಂದೆ. ಅದಕ್ಕೆ ಅಮ್ಮ, ನಿನ್ನ ಒಬ್ಬಳೇ ಮಾಡಬೇಡ, ನನ್ನ ಗಂಡ ಮನೆಯಲ್ಲೇ ಇದ್ದಾರೆ, ನಾನು ಅವರನ್ನು ಕಳುಹಿಸುತ್ತೀನಿರು ಅಂದಳು. ನಾನು ಬೇಡ ಬಿಡಮ್ಮ, ಪರವಾಗಿಲ್ಲ ಅಂದೆ. ಆದರೆ ಅವಳು ಕೇಳಲಿಲ್ಲ. ಅಳಿಯನನ್ನು ಕಳುಹಿಸಿದಳು. ನಾನು ಮತ್ತೆ ಅಳಿಯ ಇಬ್ಬರು ಸೇರಿ ಚಪ್ಪರ ಬಿಚ್ಚಿದೆವು. ಸಮಯ ಮಧ್ಯಾಹ್ನ 2:15 ಆಗಿತ್ತು. ನನ್ನ ಅಳಿಯ, ಸರಿ ಅತ್ತೆ, ನಾನು ಇನ್ನು ಹೋಗುತ್ತೀನಿ ಅಂದ್ರು. ನಾನು ಅಯ್ಯೋ, ಊಟ ಮಾಡಿಕೊಂಡು ಬಿಸಿಲು ಕಡಿಮೆ ಆದ ಮೇಲೆ ಹೋಗುವರಂತೆ, ಬನ್ನಿ ಅಳಿಯ ಅಂದೆ. ಅದಕ್ಕೆ ಅವರು ಸರಿ ಆಯ್ತು ಅತ್ತೆ ಅಂದ್ರು. ಅವರು ಬಿಸಿಲಲ್ಲಿ ನಿಂತು ಪೂರ್ತಿ ಬೆವರಿದರು. ನಾನು ಅವರಿಗೆ ಹೇಳಿದೆ, ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ತುಂಬಾ ಬೆವರಿದ್ದೀರಾ, ನಾನಷ್ಟರಲ್ಲಿ ಅಡುಗೆ ರೆಡಿ ಮಾಡುತ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅಂತ ಸ್ನಾನಕ್ಕೆ ಹೋದರು. ನಂತರ ನಾನು ಅಡುಗೆ ಕೆಲಸ ಮುಗಿಸಿದೆ. ನನ್ನ ಅಳಿಯ, ಅತ್ತೆ ಟವೆಲ್ ಕೊಡಿ ಅಂದರು. ನಾನು ಟವೆಲ್ ತಗೊಂಡು ಅಳಿಯನಿಗೆ ಕೊಟ್ಟೆ. ನಂತರ ಅಳಿಯ ಆಚೆ ಬಂದರು. ಅವರ ಸೌಂದರ್ಯ ನೋಡಿ ನನ್ನ ಹೊಲದಲ್ಲಿ ನೀರು ಬಂದಂತೆ ಆಯಿತು. ಹಾಗೆ ನಾನು ಅಂದುಕೊಂಡೆ, ಇವರನ್ನು ಈ ರೀತಿ ನೋಡಿದರೆ ನನಗೆ ಆಕರ್ಷಣೆ ಆಗುತ್ತಿದೆ, ಅಂಥದರಲ್ಲಿ ನನ್ನ ಮಗಳಿಗೆ ಹೇಗೆ ಆಗಿರಬೇಕು ಅಂತ ಯೋಚಿಸಿದೆ. ನಂತರ ನಾನು ಅವರಿಗೆ ಊಟವನ್ನು ಬಡಿಸಿ ನಾನು ಕೂಡ ಅವರ ಜೊತೆ ಊಟವನ್ನು ಮುಗಿಸಿದೆ. ಊಟದ ನಂತರ ಅವರು, ಅತ್ತೆ, ನಾನು ಮನೆಗೆ ಹೋಗ್ತೀನಿ ಅಂದ್ರು. ನಾನು, ಇರಿ, ಈಗ ತಾನೇ ಊಟ ಮಾಡಿದ್ದೀರಾ, ಆಚೆ ತುಂಬಾ ಬಿಸಿಲು ಇದೆ, ಸ್ವಲ್ಪ ಸಮಯ ಮಲಗಿದ್ದು ಸಂಜೆ ಹೋಗುವರಂತೆ ಅಂದೆ. ಅದಕ್ಕೆ ಅವರು ಸರಿಯಾಯಿತು ಅತ್ತೆ ಅಂದು ರೂಮಿಗೆ ಹೋಗಿ ಮಲಗಿಕೊಂಡರು. ಅಳಿಯನ ಮುಂದೆ ನಾನು ಪಾತ್ರೆಯನ್ನೆಲ್ಲ ತೊಳೆದು ಸ್ನಾನಕ್ಕೆ ಹೊರಟೆ. ನಂತರ ಸ್ನಾನ ಮುಗಿಸಿ ಸ್ನಾನದ ಮನೆಯಲ್ಲಿ ಇದ್ದ ನನ್ನ ಟವೆಲ್ ಮತ್ತೆ ಬಟ್ಟೆಯನ್ನು ಎತ್ತಿಕೊಂಡೆ. ಬರೀ ನೈಟಿ ಮತ್ತೆ ಟವೆಲ್ ಮಾತ್ರ ಸ್ನಾನದ ಮನೆಯಲ್ಲಿ ಇತ್ತು. ನನ್ನ ಒಳ ಉಡುಪುಗಳು ರೂಮಿನಲ್ಲಿ ಇದ್ದ ಬೀರು ಅಲ್ಲಿ ಇತ್ತು.
ನಾನು ನೈಟಿ ಹಾಕಿಕೊಂಡು ಆಚೆ ಬಂದೆ. ಅಳಿಯ ಬೇರೆ ರೂಮಲ್ಲಿ ಮಲಗಿದರೆ ಹೇಗೆ ರೂಮಿಗೆ ನಾನು ಹೋಗೋದು ಈಗ ಅಂತ ಯೋಚನೆ ಮಾಡುತ್ತಾ ಇದ್ದೆ. ನಂತರ ಧೈರ್ಯ ಮಾಡಿ ಮೆಲ್ಲನೆ ರೂಮಿನ ಬಳಿ ಹೋಗಿ ನೋಡಿದೆ. ಅಳಿಯ ಇನ್ನೂ ಗಾಢ ನಿದ್ರೆ ಮಾಡುತ್ತಿದ್ದಾರೆ ಅಂತ ಅನಿಸಿತು. ಹಾಗಾಗಿ ನಾನು ಮೆಲ್ಲನೆ ರೂಮಿನ ಒಳಗೆ ಹೋಗೋಕೆ ಶುರು ಮಾಡಿದೆ. ಹೇಗೋ ಮಾಡಿ ರೂಮಿನ ಬೀರು ಬಳಿ ಬಂದೆ. ಬೀರು ಡೋರ್ ಓಪನ್ ಮಾಡಿದೆ. ಸ್ವಲ್ಪ ಶಬ್ದ ಬಂತು. ನಾನು ಅಳಿಯನಿಗೆ ಎಚ್ಚರ ಆಯ್ತೇನೋ ಅಂತ ಅಂದುಕೊಂಡೆ. ಆದರೆ ಅವರು ಇನ್ನೂ ಮಲಗಿದ್ದರು. ಸಡನ್ ಆಗಿ ರೂಮಿನ ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸಿತು. ಸಡನ್ ಆಗಿ ರೂಮಿನ ಡೋರ್ ಪಾಟಂತ ಕ್ಲೋಸ್ ಆಗೋಯ್ತು. ನಾನು ಅಳಿಯ ಎದ್ದೇಳುತ್ತಾನೆ ಈಗ ಅಂತ ಅಂದುಕೊಂಡೆ. ಆದರೆ ಅವರು ಈಗಲೂ ಎಚ್ಚರವಾಗಲಿಲ್ಲ. ನಾನು ಬೇಗ ನನ್ನ ಒಳ ಉಡುಪುಗಳನ್ನು ಎತ್ಕೊಂಡು ಓಡಿ ರೂಮಿನ ಡೋರ್ ಹತ್ತಿರ ಬಂದು ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಡೋರ್ ಓಪನ್ ಆಗ್ತಾನಿರಲಿಲ್ಲ. ನನ್ನ ಅವಸ್ಥೆ ಬೇರೆ. ಬರೀ ನೈಟಿಲಿ ಇದ್ದೀನಿ ಒಳಗೆ. ಯಾವ ಬಟ್ಟೆ ಕೂಡ ಧರಿಸಿಲ್ಲ. ಈ ಡೋರ್ ಬೇರೆ ಟ್ರೈ ಮಾಡಿದರೂ ಓಪನ್ ಆಗ್ತಾ ಇಲ್ಲ. ಅಳಿಯನ್ನ ಎಬ್ಬಿಸೋಣ ಅಂದ್ರೆ ನಾನು ಬೇರೆ ಈ ಅವಸ್ಥೆಯಲ್ಲಿ ಇದ್ದೀನಿ. ಏನ್ ಮಾಡೋದು ಈಗ ಅಂತ ಭಯದಿಂದ ಯೋಚಿಸುತ್ತಾ ಇದ್ದೆ. ಹಾಗೆ ಒಂದು ಉಪಾಯ ಬಂತು. ಹೇಗೂ ಈ ಬಟ್ಟೆ ಬೀರಿಂದ ಎತ್ಕೊಂಡು ಇದ್ದೀನಿ. ಅಳಿಯ ಬೇರೆ ಇನ್ನು ಮಲಗಿದರೆ ಇಲ್ಲೇ ಒಳ ಉಡುಪುಗಳನ್ನು ಹಾಕಿಕೊಂಡು ಬಿಡಲ ಅಂತ ಅಂದುಕೊಂಡೆ. ಧೈರ್ಯ ಮಾಡಿ ಅಳಿಯನನ್ನು ನೋಡುತ್ತಲೇ ಮೊದಲು ಹೊಲದ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ನೋಡುತ್ತಾ ಸೌದಾ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ಅಳಿಯನನ್ನು ನೋಡುತ್ತಾ ಮಾವಿನ ಹಣ್ಣಿನ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ನೋಡುತ್ತಾ ಸೀರೆಯನ್ನು ಉಡೋಡ ಅಂತ ಸೀರೆ ಎತ್ತುಕೊಳ್ಳೋಕೆ ಮೆಲ್ಲನೆ ಬೀರಿನ ಬಳಿ ಹೋದೆ. ನಾನು ಮೆಲ್ಲನೆ ಅಳಿಯನನ್ನು ನೋಡುತ್ತಲೇ ಹಿಂದೆ ತಿರುಗಿ ಬೀರು ಡೋರ್ ಓಪನ್ ಮಾಡಲು ಸ್ಟಾರ್ಟ್ ಮಾಡಿದೆ. ಆಗ ಸಡನ್ ಆಗಿ ಅಳಿಯ ಕೆಮ್ಮಿದರು. ಇನ್ನು ನನ್ನ ಕತೆ ಮುಗೀತು ಅಂತ ಅಂದುಕೊಂಡೆ. ಬೀರು ಡೋರ್ನ ಹಾಗೆ ಬಿಟ್ಟು ಹಿಂದೆ ತಿರುಗಿ ಅಳಿಯನನ್ನು ನೋಡಿದೆ. ಆಗಲೂ ಅವರು ಇನ್ನೂ ನಿದ್ರೆ ಮಾಡುತ್ತಿದ್ದರು. ನನಗೆ ತುಂಬಾ ಭಯ ಆಗಿ ನೈಟಿ ಹಾಕಿಕೊಂಡು ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಅಂತ ಅಂದುಕೊಂಡೆ. ನಂತರ ನನಗೆ ಅಳಿಯಂದರು ಸ್ನಾನ ಮಾಡಿ ಆಚೆ ಬಂದಿದ್ದು ನೆನಪಾಗುತ್ತಿತ್ತು. ನಾನು ಹಾಗೆ ಮೆಲ್ಲನೆ ಹಿಂದೆ ತಿರುಗಿ ನನ್ನ ಅಳಿಯನ ಬಳಿ ನೋಡಿದೆ. ಆದರೆ ಅಳಿಯಂದರು ಮಲಗಿರು ಹಾಗೆ ನಾಟಕ ಆಡುತ್ತಿದ್ದರು. ನನ್ನ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬಾ ವರ್ಷಗಳೇ ಕಳೆದಿತ್ತು. ಹೀಗಾಗಿ ನನಗೆ ಆಸೆ ಹೆಚ್ಚಿತ್ತು. ನಾನು ನನ್ನ ಅಳಿಯನ ಮುಂದೇನೆ ಈ ರೀತಿ ಮಾಡೋದು ತಪ್ಪು ಎನಿಸಿ ಮೊದಲು ಇಲ್ಲಿಂದ ಹೇಗಾದರೂ ಮಾಡಿ ಆಚೆ ಹೋಗಬೇಕು ಅಂದುಕೊಂಡೆ. ರೂಮ್ ಬಾಗಿಲ ಬಳಿ ಹೋಗಿ ಹೇಗೋ ಮಾಡಿ ಬಾಗಿಲನ್ನು ತೆಗೆದೆ. ಅಷ್ಟರಲ್ಲಿ ಅಳಿಯಂದಿರು ನನ್ನನ್ನು ಅವರ ಬಳಿ ಬಾ ಮಾಡೋಣ ಎಂದು ಕರೆದರು. ನಾನು ಗಾಬರಿಯಿಂದ ಅವರಿಗೆ ಹೇಳಿದೆ, ನೋಡಿ ಈ ರೀತಿ ನಾವಿಬ್ಬರು ಮಾಡೋದು ತಪ್ಪು ಅಳಿಯಂದರೆ ಅಂದೆ. ಅದಕ್ಕೆ ಅವರು ಹೇಳಿದರು, ಅತ್ತೆ ನಾನು ನಿದ್ರೆಯೇ ಮಾಡಿಲ್ಲ. ನಾನು ಎಲ್ಲವನ್ನೂ ನೋಡಿದೆ ಅತ್ತೆ. ನಾನು ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಯಾರ ಬಗ್ಗೆ ಕೂಡ ಈ ರೀತಿ ನಡೆದುಕೊಂಡಿಲ್ಲ. ಅತ್ತೆ ನಿಮ್ಮನ್ನು ಈ ರೀತಿ ನೋಡಿ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ನನಗೆ ತುಂಬಾ ಆಸೆಯಾಗಿದೆ. ಅತ್ತೆ ನನಗೆ ಗೊತ್ತು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬಾ ವರ್ಷ ಆಗಿದೆ ಅಂತ. ಅತ್ತೆ ದಯವಿಟ್ಟು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ಅಪ್ಪಣೆ ಕೊಡಿ ಅತ್ತೆ ಅಂದರು. ನನಗೂ ಅದರ ಮೇಲೆ ಆಸೆ ಇದ್ದಿದ್ದರಿಂದ ಯೋಚಿಸದೆ ಅವರಿಗೆ ಅಪ್ಪಣೆ ಕೊಟ್ಟೆ. ನಂತರ ನನ್ನ ಅಳಿಯ ಹೊಲದಲ್ಲಿ ಆಟ ಆಡಲು ಶುರು ಮಾಡಿದರು. ನಂತರ ಆಟವನ್ನು ಮುಗಿಸಿದರು. ಕಥೆಯ ಅಂತ್ಯ ಎಲ್ಲ ಮುಗಿದ ಮೇಲೆ ನಾನು ಅವರಿಗೆ ಹೇಳಿದೆ, ಅಳೆಂದರೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಆಯ್ತು ಅತ್ತೆ ಬಿಡಿ, ಇಲ್ಲಿ ಆಗಿದ್ದನ್ನ ಯಾರಿಗೂ ಹೇಳಲ್ಲ ಅಂದ್ರು. ಸರಿಯಾಯ್ತು, ನಾನು ನಿಮ್ಗೆ ಒಂದು ವಿಷಯ ಕೇಳಬೇಕು ಅಂದೆ. ಕೇಳಿ ಅತ್ತೆ, ಪರವಾಗಿಲ್ಲ ಅಂದ್ರು. ನಾನು ಹೇಳಿದೆ, ಅಲ್ಲ ಅಳೆಂದರೆ ನನ್ನ ಜೊತೆ ಈ ಮಟ್ಟಿಗೆ ಆಟವನ್ನು ಆಡಿದ್ರಿ, ಆದರೆ ಅವತ್ತು ಶಾಸ್ತ್ರದ ದಿವಸ ನನ್ನ ಮಗಳ ಜೊತೆ ಯಾಕೆ ಏನು ಮಾಡಲಿಲ್ಲ ಅಂದೆ. ಆಗ ಅವರು ಹೇಳಿದರು, ಇಲ್ಲ ಅತ್ತೆ, ನನಗೆ 18 ವರ್ಷ ಆದಾಗಿನಿಂದ ನನಗೆ ಹುಡುಗಿಯರ ಮೇಲೆ ಈ ರೀತಿ ಯಾವ ಭಾವನೆ ಕೂಡ ಬರುತ್ತಿರಲಿಲ್ಲ. ನಾನು ಸುಮಾರು ಚಿತ್ರಗಳನ್ನು ನೋಡಿದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಅತ್ತೆ. ಈಗ ನಿಮ್ಮ ಸೌಂದರ್ಯ ನೋಡಿ ನನಗೆ ಭಾವನೆ ಬಂತು ಅತ್ತೆ. ನಿಮ್ಮಿಂದ ಎಲ್ಲ ಸರಿಯಾಯ್ತು ಅತ್ತೆ, ಧನ್ಯವಾದ ನಿಮಗೆ ಅತ್ತೆ ಅಂದ್ರು. ನಾನು ಹೌದಾ ಅಳಿ ಎಂದರೆ ಸರಿಯಾಯಿತು, ಇನ್ಮುಂದೆ ಆದರೂ ನನ್ನ ಮಗಳ ಜೊತೆ ಈ ವಿಷಯದಲ್ಲಿ ಚೆನ್ನಾಗಿ ಇರಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಅತ್ತೆ, ಆಯ್ತು ಅತ್ತೆ. ಒಂದು ಮಾತು, ದಯವಿಟ್ಟು ಇವತ್ತು ನನ್ನಿಂದ ಬೇಜಾರಾಗಿದ್ರೆ ನನ್ನ ಕ್ಷಮಿಸಿ ಅತ್ತೆ, ಇಷ್ಟೆಲ್ಲ ಆಗೋಯ್ತು ಅಂದ್ರು. ಅದಕ್ಕೆ ನಾನು ಸರಿಯಾಯಿತು, ಪರವಾಗಿಲ್ಲ ಬಿಡಿ, ನೀವು ಹೋಗಿ ಬನ್ನಿ ಅಂದೆ. ಸರಿ ಅಂತ ಅಳಿಯಂದರು. ಅಲ್ಲಿಂದ ಹೊರಟರು. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗಿದೆ. ಈ ಕಥೆ ಕೇವಲ ಕಾಲ್ಪನಿಕ ಕಥೆ ಅಷ್ಟೇ ಸ್ನೇಹಿತರೆ. ದಯವಿಟ್ಟು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.